ನಿಖೇತ್ ಇಲ್ಲಿ ಏನಾಯ್ತು, ನಾವು ಅಂದ್ರೆ ಅಟ್ಲೀಸ್ಟ್ ಯಾರು ಕರ್ನಾಟಕ ಪೊಲಿಟಿಕ್ಸ್ ನೋಡ್ತಾರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅಂದ್ರೆ ಒಂದು ಗಟ್ಟಿ ನಾಯಕತ್ವ, ಏಕ್ ಮಾರ್ ದೋ ತುಕಡ ಟೈಪ್ ಲೀಡರ್ಶಿಪ್. ಅವ್ರ ಚೀಫ್ ಮಿನಿಸ್ಟರ್ಶಿಪ್ ಅಲ್ಲಿ ಇಷ್ಟು ಮೀನಾಮೇಷ ಎಣಿಸಿ ಸಂಪುಟ ರಚನೆ ಒಂದ್ ರೀತಿ ಅವ್ರನ್ನೇ ದುರ್ಬಲ ಮಾಡ್ಬಿಟ್ರಿ ಹೈಕಮಾಂಡ್ ಪಕ್ಷ ಸೇರಿ ಅಂತ. ಆಸ್ ಅನ್ ಇಂಡಿವಿಜುವಲ್ ಈಗ ಯಾರೇ ವಿಶ್ಲೇಷಣೆ ಮಾಡ್ಲಿ, ಶಂಕರ್ ಶೆಟ್ಟರು ಒಪ್ತಾರೋ ಇಲ್ವೋ, ನೆಕ್ಸ್ಟ್ ಐಲ್ ಗೋ ಟು ಹಿಮ್. ಡಿ ಕೆ ಶಿವಕುಮಾರ್ ಅವರ ಟಿಪಿಕಲ್ ಸ್ಟೈಲ್ ಆಫ್ ಫಂಕ್ಷನಿಂಗ್ ಏನಿತ್ತಲ್ಲ ಅದನ್ನ ಬದಲಾಯಿಸ್ಕೊಂಡಿದ್ದಾರೆ. ಅದು ಚೀಫ್ ಮಿನಿಸ್ಟರ್ ಹುದ್ದೆಗೆ ಅವಶ್ಯಕತೆ ಇರೋಷ್ಟು ಬದಲಾಯಿಸ್ಕೊಂಡು ಬೇರೆ ಪ್ರಶ್ನೆ. ಹೈಕಮಾಂಡಿನ ನಡೆ ನಿರ್ಧಾರ ವಿಳಂಬ ಕೆಲವೊಮ್ಮೆ ಅವ್ರನ್ನ ಒಂದ್ ರೀತಿ ದುರ್ಬಲ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತು ಅಂತ. ಏನಂತೀರಿ ಇದ್ರ ಬಗ್ಗೆ? ಅದರ ಪರಿಣಾಮ ನೀವು ನಾಳೆ ಎದುರಿಸ್ತೀರಿ ಅಂತ? ಇಲ್ಲ ಹೈಕಮಾಂಡ್ನ ದುರ್ಬಲ ನಡೆ ಅಥವಾ ಹೈಕಮಾಂಡ್ ಡಿ ಕೆ ಶಿವಕುಮಾರ್ನ ದುರ್ಬಲಗೊಳಿಸ್ತು ಅನ್ನೋದನ್ನು ನಾನು ಒಪ್ಪೋದಕ್ಕೆ ತಯಾರಿಲ್ಲ. ಯಾಕೆಂತಂದ್ರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ಸಬಲರನ್ನಾಗಿಸ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಸಿದ್ದರಾಮಯ್ಯನವರಂಥ ಒಬ್ಬ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿದ್ದಾಗ್ಯೂ ಕೂಡ ಅವರನ್ನ ಇದೇನು ಅತ್ಯಂತ ಗೌರವಯುತವಾಗಿ ಅವ್ರನ್ನ ಮನವೊಲಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನವನ್ನು ಕೊಡಿಸಿದೆಯಲ್ಲ, ದಟ್ ಇಟ್ ಸೆಲ್ಫ್ ದ ಗ್ರೇಟೆಸ್ಟ್ ಸಪೋರ್ಟ್ ದಟ್ ಹೈಕಮಾಂಡ್ ಡಿಡ್ ಫಾರ್ ಡಿ ಕೆ ಶಿವಕುಮಾರ್. That's the only thing you did. ಅಲ್ಲಲ್ಲ, ದಟ್ ಇಸ್ ನಾಟ್ ದ ಓನ್ಲಿ ಥಿಂಗ್. ಏನ್ ಮಾಡಿದ್ರಿ ನೋಡಿ, ಮದುವೆ ಮಾಡಿಸ್ತಾರೆ, ಮುಂದಿನ ಮುಕ್ಕಿಂದೆಲ್ಲ ನೀವು ಮಾಡ್ಕೋಬೇಕು, ಮಕ್ಕಳು ಮಾಡೋ ಕೆಲಸ ನಿಮ್ಮದು. ಸೊ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವ್ರು ಕೂರಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂತಂದ್ರೆ, ಈಗಾಗಲೇ ಎಲ್ಲರೂ ಕೂಡ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಒಂದು ಅತ್ಯುತ್ತಮವಾದ ರೀತಿಯಲ್ಲಿ, ಈಗ ನೆನ್ನೆ ನೋಡಿದ್ರಿ, ನನ್ನ ಇಡೀ ರಾಜ್ಯದ ಇದನ್ನು ಎಲ್ಲ ಅಧಿಕಾರಿಗಳಿಂದ ಡಿ ಕೆ ಶಿವಕುಮಾರ್ ಅವರು ಲೈವಲ್ಲಿ ತಗೊಂಡ್ರು, ಆನ್ಲೈನ್ ತಗೊಂಡು ಇದೇನು ಡಿ ಸಿ ಎಮ್ ಅವ್ರನ್ನ ಈಗ ಯಾವ ರೀತಿ ಮಾಧ್ಯಮಗಳು ಚಿತ್ರಿಸ್ತಾ ಇತ್ತು, ಪರಮೇಶ್ವರ್ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆಕ್ ಮೇಟ್ ಇಡೋದಕ್ಕಾಗಿ ತಂದು ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಅನ್ನೋ ಥರದಲ್ಲಿ ನೀವು ಮಾತಾಡ್ತಾ ಇದ್ರಿ. ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರನ್ನ ಯಾವ ಎತ್ತರದಲ್ಲಿಟ್ಟು ನಡೆಸ್ಕೊಳ್ತಾ ಇದ್ದಾರೆ ಅಂತಂದ್ರೆ, ನಿನ್ನೆ ನಡೆದಂಥ ಇಡೀ ಮೀಟಿಂಗ್ ಒಳಗಡೆ ಪರಮೇಶ್ವರ್ ಅವರಿಂದಲೇ ಕಾರ್ಯಕ್ರಮದ ಇದು ಚರ್ಚೆ ಶುರುವಾಗಿ, ಪರಮೇಶ್ವರ್ ಅವರಿಂದಲೇ ಆ ಇಡೀ ಸಭೆ ಒಂದು ಇದು ನಡೆಯೋ ರೀತಿಯಲ್ಲಾಗಿ ಅವರಿಂದಲೇ ಪ್ರಶ್ನೆಗಳನ್ನು ಕೇಳಿಸಿ ಅಧಿಕಾರಿಗಳಿಗೆ ಅವರಿಂದಲೇ ಉತ್ತರಗಳನ್ನು ಕೊಡಿಸಿ. ಅಂದರೆ ನೀವು ಯಾರನ್ನ ಮಾಧ್ಯಮಗಳು ಚೆಕ್ಮೇಟ್ ಇಡೋದಕ್ಕಾಗಿ ಅವರನ್ನು ತಂದಿದ್ದಾರೆ ಅಂತ ನೀವು ಮಾತಾಡ್ತಾ ಇದ್ರಿ. ಪರಮೇಶ್ವರ್ ಅವರ ಹಿರಿತನ, ಅವರ ಸಾಮರ್ಥ್ಯ, ಅವರ ಅನುಭವ, ಅವ್ರಿಗಿರುವಂಥ ಶೈಕ್ಷಣಿಕ ಹಿನ್ನೆಲೆ, ಅವ್ರಿಗಿರುವಂಥ ಒಂದು ಇದೇನು ಸುದೀರ್ಘವಾದಂಥ ಪಕ್ಷವನ್ನು ಮುನ್ನಿಟ್ಟಿದಂಥ ಸ್ಫೂರ್ತಿ, ಇದೆಲ್ಲದನ್ನು ಆಡಳಿತದ ಮೇಲೆ ನೀಡ್ತಾ ಆದ್ರೂ ಅದನ್ನ ಡಿ ಕೆ ಶಿವಕುಮಾರ್ ಬಳಸ್ಕೊಳ್ಳೋ ಪ್ರಯತ್ನ. ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಆದಾಗ ಏನೊಂದು ಆಡಂಬರ ಅಬ್ಬರ ಇತ್ತಲ್ಲ, ಪರಮೇಶ್ವರ್ ಅವ್ರ ವಿಷಯದಲ್ಲಿ ಅದು ಕಾಣ್ತಿಲ್ಲಪ್ಪ. ಅಲ್ಲಲ್ಲ, ನಾನು ಅವ್ರ ದೊಡ್ಡತನೋ ಅಥವಾ ಅವ್ರನ್ನ ನಿಯಂತ್ರಿಸಲಾಗಿದೆಯೋ ಅದು ನಮಗ್ ಗೊತ್ತಿಲ್ಲ. ಅದು ನೀವ್ ಹೇಳ್ಬೋದು, ನಿನ್ನೆ ಗೌರವ ಕೊಟ್ಟಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರಿಗೆ ಗೌರವಪೂರ್ವಕವಾಗಿ ನೀವೇ ಶುರು ಮಾಡಿ ನಿಮ್ಮ ನೇತೃತ್ವದಲ್ಲಿ ನಡೀಲಿ ಅಂತ ಹೇಳಿರ್ಬೋದು, ಅದು ಔದಾರ್ಯತೆ. ಆದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಂತ ಆಡಂಬರ ಇವಾಗ ಇಲ್ಲ. ಅದು ಬಿಡಿ, ಅಡ್ಜಸ್ಟ್ ನಾನು ಇದಕ್ಕೊಂದು ಉತ್ತರ ಕೊಡಬೇಕು, ಇಲ್ಲಿ ತಪ್ಪಾಗ್ತದೆ. ನಾನು ಪರಮೇಶ್ವರ್ ಸಾಹೇಬ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೀನಿ. ನಾನು ಹೇಳ್ತೀನಲ್ಲ, ಪರಮೇಶ್ವರ್ ಅವರಿಗೆ ಸಿಕ್ಕಿರುವಂಥ ರಾಜಕೀಯ ಅಧಿಕಾರ, ಪಕ್ಷದೊಳಗಡೆ ಇರುವಂಥ ಮನ್ನಣೆ, ಅವ್ರಿಗೆ ಸಿಕ್ಕಿರುವಂಥ ಗೌರವ, ಮತ್ತು ಅವ್ರು ಕಟ್ಟಿರುವಂಥ ಒಂದು ವಿಶಾಲವಾದಂಥ, ಅವರ ತಂದೆಯವರು ಕಟ್ಟಿದ್ರು, ಗಂಗಾಧರಯ್ಯನವರು ಕಟ್ಟಿದಂಥ ವಿಶಾಲವಾದ ಶೈಕ್ಷಣಿಕ ಸಾಮ್ರಾಜ್ಯ ಇದೆಯಲ್ಲ, ತುಮಕೂರು ಜಿಲ್ಲೆ ಒಳಗಡೆ ನೀವು 5 ಮನೆ ತಗೊಂಡ್ರೆ 5ರೊಳಗಡೆ ಒಂದು ಮನೆಯಲ್ಲಿ ಒಬ್ಬ ಹುಡುಗನ ಕೇಳಿದ್ರೆ, ನನಗೆ ಸಿದ್ಧಾರ್ಥ ಸಂಸ್ಥೆ ಶಿಕ್ಷಣ ಕೊಡ್ತು, ಸಿದ್ಧಾರ್ಥ ಸಂಸ್ಥೆ ಜೀವನ ಕೊಡ್ತು, ಸಿದ್ಧಾರ್ಥ ಸಂಸ್ಥೆ ಅನ್ನ ತಿಂತಾ ಇದ್ದೀನಿ ಅಂತ ಇಡೀ ತುಮಕೂರು ಜಿಲ್ಲೆ ತುಂಬ ಹೇಳ್ತಾರೆ. ಅಂದರೆ ಅವರನ್ನು ನೋಡಿದ್ರೆ ಸಾಧು ಸನ್ಯಾಸಿಗಳ ಕಾಲಕ್ಕೆ ಬೀಳೋ ಥರ ಪರಮೇಶ್ವರ ಅವ್ರ ಕಾಲಕ್ಕೆ ಬೀಳ್ತಾರೆ ಜನ. ನಾನು ನೋಡ್ತಾ ಇರೋವಂಥದ್ದು, ಅವ್ರನ್ನ ಜಾತಿ, ಧರ್ಮ, ಮತಪಂಥಗಳನ್ನು ಮೀರಿ ಅವರನ್ನು ಗೌರವಿಸುವಂಥದ್ದು ನಾನು ನೋಡಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಂಥ ಒಬ್ಬ ಮನುಷ್ಯನನ್ನು, ಇಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಅವರು ಡಿ ಕೆ ಶಿವಕುಮಾರ್ ಅವ್ರ ಥರ ಆಡಂಬರ ಕಾಣ್ತಿಲ್ಲ ಅಂತ ನೀವು ಅನ್ನೋದಾದರೆ, ಅಷ್ಟೆಲ್ಲ ಇದ್ದಾಗಿಯೂ ಕೂಡ ಅವರಲ್ಲಿರುವಂಥ ಒಂದು ಬುದ್ಧನ ಒಂದು ಅನುಕರಣೆ ಏನಿದೆಯಲ್ಲ, ಅದು ಬಹಳ ಸರಳವಾಗಿ, ಸಿಂಪಲ್ ಆಗಿ ಮತ್ತು ತುಂಬಾ ಮೌನವಾಗಿ ಕೆಲಸ ಮಾಡುವಂತಹ ವ್ಯಕ್ತಿತ್ವ ಹಾಗೆ. ಶಂಕರ್ ಶೆಟ್ಟಿ, ಇಲ್ಲಿ ಪ್ರಶ್ನೆ ಇರೋದು, ಡಿ ಕೆ ಶಿವಕುಮಾರ್ ಒಂದು ಪರೀಕ್ಷೆ ಎದುರಿಸ್ತಾ ಇದ್ದಾರೆ ಅಂತ. ಅವರ ಇಲ್ಲಿವರೆಗಿನ ಕಾರ್ಯವೈಖರಿ, ಉತ್ಕರ್ಷ್ ಹೇಳಿದ್ರು ಇನಿಷಿಯಲ್ ಫೇಸ್ ಆಡಳಿತ ಫೇಲ್ಯೂರ್ ಅಂತ. ಅವ್ರು 13 ಜನ ಮಿನಿಸ್ಟರ್ ಇಟ್ಕೊಂಡು ನಿನ್ನೆವರೆಗೂ ಕೆಲಸ ಮಾಡ್ತಿದ್ರು, ಇವತ್ತಿಂದ ಇನ್ನೊಂದಷ್ಟು ಜನ ಮಿನಿಸ್ಟರ್ ಸೇರ್ಕೋತಾರೆ, ಪ್ರಶ್ನೆ ಬೇರೆ. ಅವರ ಆಡಳಿತ ವೈಖರಿ, ಅವರ ಹಿನ್ನೆಲೆ, ಅವರ ಪ್ರಸ್ತುತ ನಿಲುವು, ನಡೆ, ವರಸೆ, ಹೀಗೆ ಇದೆಲ್ಲದರ ಪರೀಕ್ಷೆ ಅವರು ನಾಳೆಯಿಂದ ಎದುರಿಸ್ತಾರೆ ಅಂತ. ಪ್ಲೀಸ್, ಆಸ್ ಅ ಚೀಫ್ ಮಿನಿಸ್ಟರ್ ಎದುರಿಸ್ತಾರೆ. ಅಲ್ಲ, ಖಂಡಿತವಾಗಿಯೂ ಎದುರಿಸಲೇಬೇಕು, ಅದು ಎದುರಿಸಲೇಬೇಕು. ವೆದರ್ ಹಿ ಸಕ್ಸಸ್ಫುಲಿ ಫೇಸಸ್ ಆರ್ ನಾಟ್ ವಿ ಹ್ಯಾವ್ ಟು ಸಿ ಇಟ್ ವೈಟ್ ಅಂಡ್ ವಾಚ್. ನೀವೀಗ 2 ಪ್ರಶ್ನೆ ಹೇಳಿದೆ. ಒಂದು, ಪರಮೇಶ್ವರಗೆ ಚೀಫ್ ಮಿನಿಸ್ಟರ್ ಅಷ್ಟೇ ಅವ್ರು ಏನಿದೆ. ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಅವ್ರ ಪಾರ್ಟಿ ಅಧ್ಯಕ್ಷರು ಆಗಿದ್ರು. ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ಪಾರ್ಟಿ ಅಧ್ಯಕ್ಷರು ಉಂಟಲ್ಲ ಇಷ್ಟು ಮೇಲೆ ವೈಟಲ್ ರೋಲ್ ಇದೆ ಪಾರ್ಟಿ ಅಂಡ್ ದಿ ಗೌರ್ಮೆಂಟ್ ಆ್ಯಕ್ಚುಲಿ. ಸೊ ಆಗ ಅವರು ಈ ಲೆವೆಲಲ್ಲಿ ಪರಮೇಶ್ವರ್ ಓನ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅರ್ಥ ಆಯ್ತಲ್ಲ, ಮೊದಲು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ರು ಅವರು ಆ್ಯಕ್ಚುಲಿ ವೆನ್ ಕುಮಾರಸ್ವಾಮಿ ವಾಸ್ ದಿ ಚೀಫ್ ಮಿನಿಸ್ಟರ್, ಹೌದಲ್ವಾ? ಸೊ ಹಾಗೆ ಸೆಕೆಂಡ್ ಏಕ್ ಬಾರ್ ಮುಂಚೆ ಪರಮೇಶ್ವರ್ 8 ವರ್ಷ ಅವರು ಅಧ್ಯಕ್ಷರಾಗಿದ್ರು. ಆಚೆ ಅಧ್ಯಕ್ಷ ಅವ್ರ ಅಧ್ಯಕ್ಷರಿದ್ರು, ಅವ್ರ ಅಧ್ಯಕ್ಷರಿದ್ದಾಗೇನೆ ಕೋರ್ಟ್ಗೆ ಸೋತ್ರು. ಹಾಗಾಗಿ ಅಧ್ಯಕ್ಷ ಆದದ್ದು ಲಾಂಗೆಸ್ಟ್ ಪೀರಿಯಡ್ ಸರ್ವ್ ಮಾಡಿದ ಅವರೇ, ಲಾಂಗೆಸ್ಟ್ ಪೀರಿಯಡ್ ಕರ್ನಾಟಕದಲ್ಲಿ ಅಧ್ಯಕ್ಷರಾಗಿ ಸರ್ವ್ ಮಾಡಿದ ಅವರೇ. ಸರ್ ಏಕ್ ಬಾರ್ ದೌಟು ಕೂಡ ಅಂತ ಹೇಳಿದ್ರಲ್ಲ ನೀವು, ಅದಕ್ಕೊಂದು ಎಕ್ಸ್ಟ್ರಾ ಅದು ಏಕ್ ಬರ್ತಿದ್ರೆ ಒಂದು ಪೆಟ್ಟು ಎರಡು ತುಂಡು ಅಂತ ಹೇಳಿದಾಗ ಆಯ್ತು ಕನ್ನಡದಲ್ಲಿ ಟ್ರಾನ್ಸ್ಫರ್. ಹೌದು, ಆ್ಯಕ್ಚುಲಿ ಅದು ಲೀಡರ್ ಆದವನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಇತ್ತೀಚಿನ ನಾನು ಒಪ್ಪಿದೆ ಅವರೆಲ್ಲ ಸ್ಟೇಟ್ಮೆಂಟ್ ಆ್ಯಸ್ ಎ ಚೀಫ್ ಒಳ್ಳೆ ಕಾಮಾಗಿ ಕ್ವಾಟ್ಲಿ ಮೊನ್ನೆ ಬೆಟ್ರು ಯಾರು ರಾಜೀನಾಮೆ ಕೊಡ್ತೀರಾ ಕೊಡಿ, ನಾವು ಅದನ್ನು ಸ್ವೀಕರಿಸಿ. ಒಬ್ಬ ಲೀಡರ್ ಆದವನು ಹೇಳಬಾರ್ದು ಯಾರಿಗೆ. ತುಂಬ ಜನ ಅಸಮಾಧಾನಿರ್ತಾರೆ, ಅಸಮಾಧಾನಿರ್ತಾರೆ, ಆ ಥರ ತುಂಬ ಜನಕ್ಕೆ ಸಮಾಧಾನ ಆಗಿರೋದಿಲ್ಲ. ಆ ಟೈಮಲ್ಲಿ ಅವ್ರು ಆ ರೀತಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಇಲ್ಲಾಂದರೆ ಬಿಟ್ಟುಬಿಡ್ಬೇಕು. ಎಲ್ಲಪ್ಪ ಕಮಿಟಿ ಪಾರ್ಟಿ ಇದೆ ಹೈಕಮಾಂಡ್ ಡಿಸಿಷನ್ ಅಂತೇಳಿ ಬಂದು ನಿಮ್ಮ ಮೇಲೆ ಕೊಟ್ಬಿಡಿ ಈಗಲೇ ನಾನು ರೆಸಿಗ್ನೇಷನ್ಗೆ ಒಬ್ಬ ಲೀಡರ್ ಆದವನು ಯಾವುದೂ ಹೇಳಲೇಬಾರ್ದು. ಇಟ್ ಇಸ್ ನೈ ಅಪೋಸಿಟ್ ಆ್ಯಕ್ಚುಲಿ ಆ್ಯಸ್ ಎ ನಾನೊಬ್ಬ ಥರ್ಡ್ ಪಾರ್ಟಿ, ನನಗೇನು ಅಗತ್ಯ ಇಲ್ಲ. ಕಾಂಗ್ರೆಸ್ ಒಂದೇ, ನನಗೆ BJP ಒಂದು, JDS ಒಂದೇ. ಬಟ್ ಅವ್ರು ಯಾರೇ ಅದು ಲೀಡರ್ ಅಲ್ಲಿ ಕೊಟ್ಬಿಡಿ ಅಂತ ಯಾರು ಎಲ್ಲರಿಗೂ ಗೊತ್ತು, ಯಾರೂ ರಾಜೀನಾಮೆ ಕೊಡೋದಿಲ್ಲ. ನಿಖಿಲ್ ಅವರೇ ನಿಮಗೂ ಗೊತ್ತು, ನಮ್ಮ ರಾಜ್ಯಕ್ಕೆ ಅವರು 1.5 ವರ್ಷ ಇನ್ನು 2 ವರ್ಷ ಅವರು MLA-ಶಿಪ್ ಕಳ್ಕೊಳ್ತಾ ಇರ್ತಾರೆ. ಹೋಗಿ ಅವ್ರು ಯಾವ ಪಾರ್ಟಿಯಲ್ಲಿ ನಿಲ್ತಾರೆ ಎಲೆಕ್ಷನ್. ರಾಜೀನಾಮೆ ಕೊಡು ಯಾವ ತಾಕತ್ತಿದ್ದವು. ಈಗ ಕೃಷ್ಣಪ್ಪ ಮತ್ತು ಗೋವಿಂದರಾಜನಗರ ಮತ್ತು ವಿಜಯನಗರಕ್ಕೆ ದೇ ಆರ್ ವೆರಿ ಫಾರ್. ನಾಳೆ ಅವರು BJP ಹೋಗಿ ನಿಂತರು ಅವ್ರು ಗೆಲ್ತಾರೆ. ಕಾಂಗ್ರೆಸ್ ಅವ್ರು ತಿಗೋ ಓಟ್ ಉಂಟಲ್ಲ ತನ್ನ ವ್ಯಕ್ತಿತ್ವದ ಮೇಲೆ ಆ್ಯಕ್ಚುಲಿ. ಸೊ ಅದು ಬೇರೆ. ಅಂಥವ್ರ ಹತ್ರ ಸೀದಾ ಹೋಗಿ ಹೇಳಿ ಅವರು ರಾಜೀನಾಮೆ ಕೊಡಪ್ಪ ಇಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಅಂಥವ್ರ ಹತ್ರ. ಈ ಜನರ ಕೇಸ್ ಆಗಿದೆ. ಬಟ್ ಅಂಥವ್ರು ನೋಡಿ ಈಗ ಇದುವರೆಗೂ ಡಿಸಿಷನ್ ಆಗಿಲ್ಲ. ಎಲ್ಲರೂ ಹೇಳ್ತಾರೆ ಈಸ್ ವೈಟಿಂಗ್ ಮತ್ತು ಅವ್ರಿಗೆ ಕೊಡೋದಿದ್ದದ್ದು ತಪ್ಪೇ. ಯಾಕಂದ್ರೆ ಮೊನ್ನೆ ಮಿನಿಸ್ಟರ್ ಆದವ್ರು ಕೊಡ್ತಾರೆ ಪಾರ್ಟಿಗೆ. ಆ್ಯಕ್ಚುಲಿ ಅಂಥ ಗಟ್ಟಿಯಾಗಿ ಪಾರ್ಟಿ ಒಟ್ಟಿಗೆ ನಿಂತು ಆ 2 ಕ್ಷೇತ್ರಗಳಲ್ಲಿ ನಿಜವಾಗಿ ಅದು ಉಂಟಲ್ಲ ಹತ್ತಿರ ಸುತ್ತಮುತ್ತ ಇರೋ ಕ್ಷೇತ್ರಗಳೆಲ್ಲ ಕಾಂಗ್ರೆಸ್ BJP ಅವ್ರು ಗೆದ್ದಾರೆ. ಆ ಕ್ಷೇತ್ರದಲ್ಲಿ ಗೆಲ್ಲುವುದಂದ್ರೆ ಅವ್ರ ವೈಯಕ್ತಿಕ ಸಾಮರ್ಥ್ಯ ಮೇಲೆ ಅವ್ರು ಗೆಲ್ತಾ ಇದ್ರು. ಅಪ್ಪ ಮಗ ಇಬ್ಬರು ಇದ್ದಾರೆ. ಆ್ಯಕ್ಚುಲಿ ನನಗೆ ಬಂದ ಸುದೀಪ್ ಪ್ರಕಾರ ಮಲ್ಲಿಕಾರ್ಜುನ್ಗೆ ಯಾಕೆ ಮಿನಿಸ್ಟರ್ ಕೊಟ್ಟರು ಅಂತ ಅರ್ಥ ಲಿಸ್ಟಲ್ಲಿ ಫಸ್ಟ್ ಹೆಸರು ಮಲ್ಲಿಕಾರ್ಜುನ ಹೇಳಿದ್ರಂತೆ. ನನ್ನ ಮಿನಿಸ್ಟರ್ ಒಳಗೆ ಜಮೀರ್, ನನಗೆ ಯಾವ ವಿರೋಧ ಮಾಡಿದ್ದೆ ಜಮೀರು ಆ ಲಿಸ್ಟಲ್ಲಿ ಇದ್ದಾರೆ. ಜಮೀರನ್ನು ಕೊಟ್ಟು ನಾನು ಕೊಳ್ಳಿದ್ರೆ ವಿದಿನ್ 2 ಡೇಸಲ್ಲಿ ನಾನು ನನ್ನ ಹೆಂಡತಿ, ನಾನು MLA-ಗೆ, ನನ್ನ ಮಗ MLA-ಗೆ, ನನ್ನ ಹೆಂಡತಿ MP ಸೀಟ್ ನಾಳೆ ರೆಸಿಗ್ನೇಷನ್ ಕೊಡ್ತೇವೆ ಅಂತ ಹೇಳಿದ್ರು. ಸೊ ಹೆದರಿ ಅವರು ಅಷ್ಟೇ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಗೆಲ್ಲೋರು ಅವರು. ಆತ ಲಿಂಗಾಯತ ಡಾಮಿನೇಟೆಡ್ ಇದೆಲ್ಲ ಮುಸ್ಲಿಮ್ ಏರಿಯನ್ ಉಂಟಲ್ಲಿ ಗೆಲ್ಲೋರು. ಅವ್ರಿಗೆಲ್ಲ ಕೆಪಾಸಿಟಿ ತೋರಿಸ್ಕೊಟ್ರು ಅವರು. ನೀವು ಕೊಳ್ಳೆ ನಾವು ರಾಜೀನಾಮೆ ಕೊಡ್ತೇವೆ, ಖಂಡಿತ ಅವ್ರು ರಾಜೀನಾಮೆ ಕೊಡ್ತಾರೆ. ಶಾಮನೂರು ಇಲ್ಲಿ ಅದೇ ರೀತಿ ನಾಳೆ ಕೃಷ್ಣಪ್ಪನ ರಾಜಕೀಯ ಪರೀಕ್ಷೆ ಒಂದು, ಅಧಿವೇಶನದ ಪರೀಕ್ಷೆನೇ ಬೇರೆ ಅಂತ. ಅಧಿವೇಶನದ ಪರೀಕ್ಷೆನೇ ಬೇರೆ. ಅಧಿವೇಶನ ಆದ್ರೆ ನಾನು ಕೇಳೋದು ಅವ್ರಿಗೆ ಅನುಕೂಲ ಆಗ್ಬೋದಾ? ಯಾಕಂದ್ರೆ ಇವರಲ್ಲಿ ಒಂದು ರೀತಿ ಒಗ್ಗಟ್ಟು ಇಲ್ಲದೆ ಇರುವಂತಹ ಪರಿಸ್ಥಿತಿ ನಮಗೆ ಕಾಣ್ತಾ ಇದೆ. ಇದು DK ಶಿವಕುಮಾರ್ ಅವ್ರಿಗಾಗ್ಲಿ ಅಥವಾ ಸರ್ಕಾರಕ್ಕಾಗ್ಲಿ ಒಂದು ರೀತಿ ಅನುಕೂಲ ಆಗ್ಬೋದಾ ನಿಮ್ಮ ವಿಶ್ಲೇಷಣೆ? ವಿರೋಧ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಇದು ಸೋಫಾ ಒಂದು ಅಧ್ಯಕ್ಷ ಒಂದು ಕಡೆ, ವಿರೋಧ ಪಕ್ಷ ನಾಯಕರೇ ಒಂದು ಕಡೆ, ಮತ್ತೆ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟು. ಅದು ಪಾರ್ಟಿ ಅವ್ರಿಗೆ ಗೊತ್ತು. ಅದ್ರ ಬಗ್ಗೆ ಅಧಿವೇಶನ ಬಗ್ಗೆ ಅಧಿವೇಶನದಲ್ಲಿ ಇದು ಫಸ್ಟ್ ಅವರು ಆ್ಯಸ್ ಎ ಲೀಡರ್ ಆಫ್ ದಿ ಪಾರ್ಟಿ ಫಸ್ಟ್ ಟೈಮ್ ಇವರು ಎದುರಿಸ್ತಾರೆ. ನಿಖಿಲ್ ಒಂದು ಸ್ವಲ್ಪ ಸಮಯ ಒಂದು ಅಧಿವೇಶನ ಮುಗಿಲೆ ಅಂತ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಸಿದ್ದರಾಮಯ್ಯವ್ರ ಮಾತ್ರ ತುಂಬ ಘನತೆ ಗೌರವ ಇತ್ತು. ಅವ್ರಲ್ಲಿ ಮಾತಾಡಿ ಎದ್ದು ನಿಂತರು ಅಂತ ಹೇಳಿದ್ರೆ ಜನ ಕೂತಲ್ಲಿ ಅಪೋಸಿಷನ್ ತಮಾಷೆ ಮಾತಾಡ್ತಾ ಇದ್ರು. ಶಿವಾಯಿ ಅಪೋಸಿಷನ್ ಏನು ಸಿದ್ದರಾಮಯ್ಯನವರೇ ನೀವು 5 ವರ್ಷ CM 3 ವರ್ಷ ಇಂಥ ತಮಾಷೆ ವಿಷಯನೇ ಮಾತಾಡ್ತಾ ಇದ್ರು ಶಿವಾಯಿ ಎಲ್ಲ ಕೇಳ್ತೀವಿ. ಬಟ್ ಇದಾಗಲ್ಲ. ಮತ್ತು ಅವ್ರಿಗೆ ಯಾರು ಮತ್ತು ಅವರಿಗೆ ಎಂಟೈರ್ ಶಾಸಕ ಎಲ್ಲ ವಿರೋಧ ಪಕ್ಷದವರಲ್ಲಿ ರೂಲಿಂಗ್ ಎಲ್ಲ ಅವ್ರು ರೆಸ್ಪೆಕ್ಟ್ ಸಿಗ್ತಿತ್ತು ಅವರಿಗೆ. ಅವ್ರ ಮಧ್ಯದಲ್ಲಿ ಮತ್ತೆ ಯಾರು ಮಾತಾಡಿದ್ರು ಮತ್ತೆ ಸ್ಲೋ ಆಗಿ ಹೋಗ್ತಾರೆ. ಬಟ್ ರೆಸ್ಪೆಕ್ಟ್ ಸಿಗ್ತಿತ್ತು. ಒಂದು ದೊಡ್ಡ ಒಂದು ಘನತೆ ಯಾವುದೊಂದು ಘನತೆ ಗೌರವ ಇಟ್ಕೊಂಡು ಇನ್ನು DK ಶಿವಕುಮಾರ್ ಅದೇ ಗೌರವತೆ ಸದನದ ನಾಯಕನಾಗಿ ಸಿಗ್ತದಾ ಇಲ್ವ ಅಂತ ನಾವು ಕಾದು